ಓದೋಣ ಅಂತ ಹೇಳಿ ಕುತ್ಕೊಂಡ್ರೆ ನಿದ್ದೆ ಬರುತ್ತೆ, ಓದಕ್ಕಾಗಲ್ಲ. ಬೆಳಿಗ್ಗೆ ಎದ್ದೇಳೋಣ ಅಂತ ಹೇಳಿದ್ರೆ ಚಳಿಯಿಂದ ಎದ್ದೇಳಕ್ಕಾಗಲ್ಲ. ಸ್ಕೋರ್ ಅಂತೂ ಮಾಡಬೇಕು, ಆದ್ರೆ ಕರೆಕ್ಟ್ ಆಗಿರುವ ಸ್ಟ್ರಾಟಜಿ ಇಲ್ಲ. ಏನ್ ಮಾಡ್ಲಿ? ತುಂಬಾ ಜನರು ಆಲ್ರೆಡಿ ಒಂದು ಕನ್ಕ್ಲೂಷನ್ ಬಂದಿರ್ತೀರಾ, ಬೆಳಗ್ಗೆ ಬೇಗ ಎದ್ದು ಓದಿದ್ರೆ ತಲೆ ಒಳಗಡೆ ಕುತ್ಕೊಳ್ಳುತ್ತೆ, ಜಾಸ್ತಿ ಹೆಲ್ಪ್ ಆಗುತ್ತೆ ಅಂತ ಹೇಳಿ. ವಾಟ್ ಇಸ್ ದ ಇಂಪಾರ್ಟೆನ್ಸ್ ಆಫ್ ಸ್ಟಡಿ ಟೈಮಿಂಗ್ ಅಂತ ಹೇಳೋದ್ರ ಬಗ್ಗೆ ನಾನು ಫಸ್ಟಿಗೆ ಮಾತಾಡಿ, ಮತ್ತೆ ಮಾರ್ನಿಂಗ್ ಅಥವಾ ನೈಟ್ ಅಂತ ಹೇಳಿ ನೀವು ಡಿಸೈಡ್ ಮಾಡ್ಲಿಕ್ಕೆ ನಾನು ನಿಮ್ಗೊಂದು ಗ್ಯಾಪ್ ಕೊಡ್ತೀನಿ. ರಾತ್ರಿ ಓದೋಣ ಅಂತ ಹೇಳಿ ಕುತ್ಕೊಂಡ್ರೆ ನಿದ್ದೆ ಬರುತ್ತೆ, ಓದಕ್ಕಾಗಲ್ಲ. ಬೆಳಿಗ್ಗೆ ಎದ್ದೇಳೋಣ ಅಂತ ಹೇಳಿದ್ರೆ ಚಳಿಯಿಂದ ಎದ್ದೇಳಕ್ಕಾಗಲ್ಲ. ಸ್ಕೋರ್ ಅಂತೂ ಮಾಡಬೇಕು, ಆದ್ರೆ ಕರೆಕ್ಟ್ ಆಗಿರುವ ಸ್ಟ್ರಾಟಜಿ ಇಲ್ಲ. ಏನ್ ಮಾಡ್ಲಿ? ಈ ಚಿಂತೆ ನಿಮ್ಗೂ ಕೂಡ ಇದೆಯಾ? ಹಾಗಾದ್ರೆ ಈ ವಿಡಿಯೋವನ್ನ ತಪ್ಪದೆ ನೋಡಿ. ಮತ್ತೆ ಈ ವಿಡಿಯೋ ನಿಮ್ಗೆ ಹೆಲ್ಪ್ ಆಯ್ತು ಅಂತ ಹೇಳಿದ್ರೆ ಕಮೆಂಟ್ ಬಾಕ್ಸ್ ನಲ್ಲಿ ತಿಳಿಸಿ, ಎಸ್ ಮ್ಯಾಮ್ ವಿ ಹ್ಯಾವ್ ಸೆಟ್ ದ ಟೈಮ್ ಟೇಬಲ್ ಅಂತ ಹೇಳಿ. ಹಾಗಾದ್ರೆ ಇವತ್ತಿನ ವಿಷಯ ಏನು? ವಿಷಯ ಬಂದು ಯಾವುದು ಇಫೆಕ್ಟಿವ್ ಆಗಿರುವಂತಹ ಸ್ಟಡಿ ಟೈಮ್, ಮಾರ್ನಿಂಗ್ ಆರ್ ನೈಟ್ ಅಕಾರ್ಡಿಂಗ್ ಟು ಯು. ಇದ್ರ ಬಗ್ಗೆ ನಾನು ಮಾತಾಡ್ತೀನಿ. ತುಂಬಾ ಜನರು ಆಲ್ರೆಡಿ ಒಂದು ಕನ್ಕ್ಲೂಷನ್ ಬಂದಿರ್ತೀರಾ, ಬೆಳಗ್ಗೆ ಬೇಗ ಎದ್ದು ಓದಿದ್ರೆ ತಲೆ ಒಳಗಡೆ ಕುತ್ಕೊಳ್ಳುತ್ತೆ, ಜಾಸ್ತಿ ಹೆಲ್ಪ್ ಆಗುತ್ತೆ ಅಂತ ಹೇಳಿ. ನಾನು ಈ ಮಾತನ್ನ ಡಿನೇ ಮಾಡಲ್ಲ, ಬಿಕಾಸ್ ಹಲವಾರು ರಿಸರ್ಚ್ ಪ್ರಕಾರ, ಸಂಶೋಧನೆಗಳ ಪ್ರಕಾರ ಬೆಳಗ್ಗೆ ಎದ್ದು ಓದಿದ್ರೆ ಜಾಸ್ತಿ ನಿಮ್ ತಲೆಯಲ್ಲಿ ಉಳ್ಕೊಳ್ಳುತ್ತೆ ಅಂತ ಹೇಳುವಂತಹದ್ದು ಸತ್ಯದ ಮಾತು. ಆದ್ರೆ ಅದು ಎಲ್ರಿಗೂ ಕೂಡ ಸೂಟ್ ಆಗಲ್ಲ. ಡಿಪೆಂಡ್ಸ್ ಆನ್ ಪರ್ಸನ್ ಟು ಪರ್ಸನ್. ಮತ್ತೆ ತುಂಬಾ ಸಬ್ಜೆಕ್ಟಿವ್ ಕೂಡ. ಒಂದೊಂದು ವ್ಯಕ್ತಿಗೆ ಒಂದೊಂದು ರೀತಿನಲ್ಲಿ ಅವರ ಬಯಾಲಜಿಕಲ್ ಕ್ಲಾಕ್ ಅಥವಾ ಅವರ ಜೈವಿಕ ಗಡಿಯಾರ ಸೆಟ್ ಆಗಿರುತ್ತೆ. ಹಾಗಾದ್ರೆ ಅದು ಏನು? ವಾಟ್ ಇಸ್ ದ ಇಂಪಾರ್ಟೆನ್ಸ್ ಆಫ್ ಸ್ಟಡಿ ಟೈಮಿಂಗ್ ಅಂತ ಹೇಳೋದ್ರ ಬಗ್ಗೆ ನಾನು ಫಸ್ಟಿಗೆ ಮಾತಾಡಿ, ಮತ್ತೆ ಮಾರ್ನಿಂಗ್ ಅಥವಾ ನೈಟ್ ಅಂತ ಹೇಳಿ ನೀವು ಡಿಸೈಡ್ ಮಾಡ್ಲಿಕ್ಕೆ ನಾನು ನಿಮ್ಗೊಂದು ಗ್ಯಾಪ್ ಕೊಡ್ತೀನಿ. ನೋಡಿ, ಯಾಕೆ ಸ್ಟಡಿ ಟೈಮ್ ನ ಸೆಟ್ ಮಾಡ್ಕೋಬೇಕು, ಮತ್ತೆ ನಾವು ಯಾವ ಟೈಮ್ ನಲ್ಲಿ ಮೋರ್ ಅಲರ್ಟ್ ಆಗಿರ್ತೀವಿ ಅಂತ ಹೇಳೋದ್ರ ಅರಿವು ನಮಗಿರ್ಬೇಕು ಅಂತ ಹೇಳಿದ್ರೆ, ಒಂದು, ನಮ್ಮ ಕಾನ್ಸಂಟ್ರೇಷನ್ ಅನ್ನ ಓದ್ಬೇಕಾದ್ರೆ ಅದು ಹೆಚ್ಚಿಗೆ ಮಾಡುತ್ತೆ. ಓದಿದ ನಂತರ ನಾವ್ ಏನ್ ಓದಿದೀವಿ ಅಂತ ಹೇಳೋದು ನಮ್ಮ ಜ್ಞಾಪಕದಲ್ಲಿ ಬಹಳಷ್ಟು ದಿನಗಳ ಕಾಲ ಉಳ್ಕೊಳ್ಳಕ್ಕೆ ಅದು ಹೆಲ್ಪ್ ಮಾಡುತ್ತೆ. ಸೊ ಮೆಮರಿ ರಿಟೆನ್ಷನ್ ಅಂತ ಹೇಳುವಂಥದ್ದು ಇಸ್ ಅ ವೆರಿ ಇಂಪಾರ್ಟೆಂಟ್ ಫ್ಯಾಕ್ಟ್. ಓಕೆ, ಹಾಗಾದ್ರೆ ಒಂದು, ನಿಮ್ಮ ಸ್ಟಡಿ ಇಫೆಕ್ಟಿವ್ನೆಸ್ ಅಂತ ಹೇಳುವಂಥದ್ದು, ಎಷ್ಟು ನೀಟಾಗಿ ಓದ್ತೀರಾ, ಎಷ್ಟು ಇಫೆಕ್ಟಿವ್ ಆಗಿ ಓದ್ತೀರಾ ಅಂತ ಹೇಳುವಂಥದ್ದು ಡಿಪೆಂಡ್ಸ್ ಅಪಾನ್ ಯುವರ್ ಅಲರ್ಟ್ನೆಸ್, ಕಾನ್ಸಂಟ್ರೇಷನ್. ಅದು ಎರಡು ಕೂಡ ಯಾವುದಕ್ಕೆ ನಾಂದಿ ಹಾಡುತ್ತೆ ಇಲ್ಲಿ? ಮೆಮರಿ ರಿಟೆನ್ಷನ್ಗೆ. ಅಂದ್ರೆ ಇದೆರಡು ಇದ್ರೆ ಮೆಮರಿ ರಿಟೆನ್ಷನ್ ಚೆನ್ನಾಗಿರುತ್ತೆ. ಗಾಟ್ ಇಟ್? ಹಾಗಾದ್ರೆ ನೀವು ಬೆಳಗ್ಗೆನ ಮಾರ್ನಿಂಗ್ ಪರ್ಸನ್, ನೈಟ್ ಪರ್ಸನ್ ಅಂತ ಹೇಳಿ ನಿಮಗೆ ಹೆಂಗ್ ಅರ್ಥ ಆಗ್ಬೇಕು? ನಿಮ್ಮ ಬಾಡಿನಲ್ಲಿ ಒಂದು ಸರ್ಕಾಡಿಯನ್ ರಿದಮ್ ಅಥವಾ ಬಯಾಲಜಿಕಲ್ ಕ್ಲಾಕ್ ಅಂತ ಹೇಳುವಂಥದ್ದು ಇರುತ್ತೆ, ಜೈವಿಕ ಗಡಿಯಾರ ಅಂತ ಹೇಳಿ. ಈ ಜೈವಿಕ ಗಡಿಯಾರ ಹೇಗ್ ಸೆಟ್ ಆಗಿರುತ್ತೆ? ಸೊ ನಿಮ್ಮ ವಾತಾವರಣದಲ್ಲಿ, ನೀವು ಹುಟ್ಟಿ ಬೆಳೆದಿರುವಂತಹ ವಾತಾವರಣದಲ್ಲಿ ನಿಮ್ಮ ಎಲ್ಲ ಪೇರೆಂಟ್ಸ್ಗಳೆಲ್ಲ ಆಲ್ಮೋಸ್ಟ್ ಬೈ 9 o'clock ಮಲ್ಕೋತಾರೆ ಅಂತ ಹೇಳಿದ್ರೆ, ನೀವು ಬೈ 9 o'clock ಮಲ್ಕೊಳ್ಳೋ ಅಭ್ಯಾಸ ಇರುತ್ತೆ. ಅಂತವ್ರು ಬೆಳಗ್ಗೆ ಬೇಗ ಈಗ ಮನೇಲಿ ಬೇಗ ಎದ್ದೇಳ್ತಾರೆ, ನಿಮ್ಮನ್ನು ಎಬ್ಬಿಸ್ತಾರೆ ಅಂತ ಹೇಳಿದ್ರೆ, ನೀವು ಆಟೋಮ್ಯಾಟಿಕಲಿ ಅದೇ ಒಂದು ಟೈಮ್ ಲೈನ್ ಅಲ್ಲಿ ಬೆಳೆದು ಬಂದಿರ್ತೀರ. ಬೆಳಗ್ಗೆ ಬೇಗ ಮಲ್ಕೊಳ್ಳುವಂಥದ್ದು, ರಾತ್ರಿ ಬೇಗ ಎದ್ದೇಳೋದು. ಇನ್ನು ಹಲವಾರು ಮನೆಗಳಲ್ಲಿ ಪೇರೆಂಟ್ಸ್ಗೆ ಅಥವಾ ಪೋಷಕರಿಗೆ ತುಂಬಾ ಕೆಲಸಗಳಿರುತ್ತೆ, ಕೆಲವೊಂದು ಆನ್ಲೈನ್ ವರ್ಕ್ಗಳಿರುತ್ತೆ. ಹಾಗಾಗಿ 11 ಗಂಟೆ 12 ಗಂಟೆವರೆಗೂ ಕೆಲವೊಂದು ಮನೆಯಲ್ಲಿ ಮಲಗಲ್ಲ. ಸೊ ಅವ್ರು ಏನ್ ಮಾಡ್ತಾರೆ, ಸಣ್ಣದ್ರಿಂದನೂ 11-12 o'clock ವರೆಗೂ ಕೂಡ ಎಕ್ಸ್ಟ್ರಾ ಇದ್ದು ಅವ್ರಿಗೆ ಅದೇ ತರ ಅಭ್ಯಾಸ ಇರುತ್ತೆ. ಅಂತ ಮಕ್ಕಳು 11 ಗಂಟೆ 12 ಗಂಟೆವರೆಗೂ ಕೂಡ ಓದುವಂತಹ ಮಕ್ಕಳಾಗಿರ್ತಾರೆ, ಅವ್ರಿಗೆ ಓದಿದ ತಲೆಯಲ್ಲಿ ಇರುತ್ತೆ. ಸೊ ನಿಮಗೆ ನಿಮ್ಮ ಮನೆಯ ವಾತಾವರಣ ಯಾವ ತರ ಇದೆ ಅಂತ ಹೇಳುವಂಥದ್ದು ಚೆನ್ನಾಗಿ ಅರ್ಥ ಆಗಿರುತ್ತೆ ಬೈ ನೌ, ಬಿಕಾಸ್ ಯು ಆರ್ ಇನ್ 10th standard and 9th standard, ರೈಟ್? ಸೊ ನೀವು ಯಾವುದೇ ತರಗತಿನಲ್ಲಿ ಓದಿ, ನಿಮ್ಮ ಮನೆಯ ಸುತ್ತ ಹೇಗಿದೆ ವಾತಾವರಣ, ನೀವು ಇಷ್ಟೂ ವರ್ಷಗಳ ಕಾಲ ಯಾವ ಟೈಮ್ ನಲ್ಲಿ ಮಲಗ್ಲಿಕ್ಕೆ ನಿಮಗೆ ಬೇಗ ನಿದ್ದೆ ಬರ್ತಾ ಇತ್ತು, ಬೇಗ ಎದ್ದೇಳಕ್ ಯಾವಾಗ ಆಗ್ತಿತ್ತು ಅಂತ ಹೇಳೋ ಆಲೋಚನೆ ನಿಮ್ಗಿದೆ ತಾನೆ? ಹಾಗಾದ್ರೆ ನಿಮ್ಮ ಜೈವಿಕ ಗಡಿಯಾರ, ನಿಮ್ಮ ಶರೀರದ ಜೈವಿಕ ಗಡಿಯಾರ ಏನು, ನಿಮ್ಮ ಸರ್ಕಾಡಿಯನ್ ರಿದಮ್ ಕ್ಲಾಕ್ ಯಾವ ಟೈಮ್ ನಲ್ಲಿ ಅಡ್ಜಸ್ಟ್ ಆಗ್ತಾ ಇದೆ ಅಂತ ಹೇಳುವಂಥದ್ದು ನೀವು ಡಿಸೈಡ್ ಮಾಡ್ಬೇಕು. ಜಸ್ಟ್ ಬಿಕಾಸ್ ಪಕ್ಕದ ಮನೆ ಹುಡುಗ 95 ಸ್ಕೋರ್ ಮಾಡ್ತಾನೆ, ಅವನು ಮಾರ್ನಿಂಗ್ 4 o'clock ಎದ್ದೇಳ್ತಾನೆ ಅಂತ ಹೇಳೋದ್ರಿಂದ ನೀವು ಕೂಡ ಮಾರ್ನಿಂಗ್ 4 o'clock ಎದ್ದು 4 ಗಂಟೆಗೆ ಎದ್ದು 5, 6, 7, 8 ಗಂಟೆ ಬರೀ ತೂಗುಡಿಸ್ತಾ ಇದ್ದೀರಾ, ನೀವು ಏನು ಕಾನ್ಸಂಟ್ರೇಟ್ ಮಾಡಕ್ ಆಗ್ತಿಲ್ಲ ಅಂತ ಹೇಳಿದ್ರೆ ಹೆಂಗ್ರೋ ಸ್ಕೋರ್ ಮಾಡ್ತೀರಾ? ಪಾಸಿಬಲ್ ಅಲ್ಲ ಅಲ್ವಾ? ಸೊ ಪ್ರಾಕ್ಟಿಕಲಿ ಸ್ಪೀಕಿಂಗ್, ಸರ್ಕಾಡಿಯನ್ ರಿದಮ್ ಅಂತ ಹೇಳುವಂಥದ್ದು, ನಿಮ್ಮ ಶರೀರದ ಜೈವಿಕ ಗಡಿಯಾರ ಅಂತ ಹೇಳುವಂಥದ್ದು, ಅದು ಒಬ್ಬೊಬ್ಬರಿಗೆ ಒಂದೊಂದ್ ತರ ಇರುತ್ತೆ. ಸೊ ರಿಸರ್ಚ್ ಸ್ಟಡೀಸ್ ಪ್ರಕಾರ ಹೌದು, ಬೆಳಗ್ಗೆ ಎದ್ರೆ ಸ್ವಲ್ಪ ಮೆಮರಿ ರಿಟೆನ್ಷನ್ ಜಾಸ್ತಿ ಇರುತ್ತೆ. ಹಾಗಂತ ಹೇಳಿ ಅದು ಬರೀ ರಿಸರ್ಚ್ ಫ್ಯಾಕ್ಟ್ ಮೇಲೆ ಮಾತ್ರ, ಅದರಲ್ಲಿ ಕೆಲವೊಂದಷ್ಟು ಫ್ಯಾಕ್ಟರ್ಸ್ಗಳು ಬರ್ತಾ ಹೋಗುತ್ತೆ. ಬರೀ ಒಂದು ಕನ್ಕ್ಲೂಷನ್ ಇಂದ ನಾವು ನಮ್ಮ ಟೈಮ್ ಟೇಬಲ್ ನ ಸೆಟ್ ಮಾಡಕ್ ಆಗಲ್ಲ. ಹಾಗಾದ್ರೆ ನೋಡೋಣ, ಮಾರ್ನಿಂಗ್ ಇದ್ರೆ ಏನೆಲ್ಲ ಬೆನಿಫಿಟ್ಸ್, ನೈಟ್ ಕುತ್ಕೊಂಡ್ರೆ ಏನೆಲ್ಲ ಬೆನಿಫಿಟ್ಸ್, ಮತ್ತೆ ಯಾಕೆ ಕುತ್ಕೋಬಹುದು ಅಂತ ಹೇಳಿ. ಮಾರ್ನಿಂಗ್ ಎದ್ರೆ ತುಂಬಾ ಜನ ಮಕ್ಕಳಿಗೆ ಫೀಲ್ ಆಗಿದೆ, ಒಂದು, ನೀವು ಸ್ಲೀಪ್ ನಿಂದ ಎದ್ದೇಳ್ತೀರಾ, ನಿದ್ರೆಯಿಂದ ಎದ್ದೇಳ್ತೀರಾ. ಸೊ ನಿಮಗೊಂದು ರೆಸ್ಟ್ ಸಿಕ್ಕಿರುತ್ತೆ, ನಿಮ್ಮ ಬ್ರೈನ್ ಫ್ರೆಶ್ ಆಗಿರುತ್ತೆ, ಆಕ್ಟಿವ್ ಆಗಿರುತ್ತೆ. ಆ ರೆಸ್ಟ್ ನಂತರ ಬೆಟರ್ ಫೋಕಸ್ ಅಂಡ್ ಕಾನ್ಸಂಟ್ರೇಷನ್ ಇನ್ ಡೇ ಲೈಟ್. ಸೊ ಬೆಳಕಿನ ಆ ಒಂದು ನ್ಯಾಚುರಲ್ ಸನ್ಲೈಟ್ ನಲ್ಲಿ ನಿಮ್ಗೆ ಚೆನ್ನಾಗಿ ಕಾನ್ಸಂಟ್ರೇಟ್ ಮಾಡಬಹುದು.
ಸೊ ಇದು ಕೂಡ ಸ್ಟಡೀಸ್ ಹೇಳುತ್ತೆ. ನ್ಯಾಚುರಲ್ ಲೈಟ್ ಇಂಪ್ರೂವ್ಸ್ ಅಲರ್ಟ್ನೆಸ್, ಮತ್ತೆ ಮೂಡ್ ಕೂಡ ನಿಮ್ದು ತುಂಬಾ ಇಂಪ್ರೂವೈಸ್ ಆಗುತ್ತೆ. ಬಟ್ ಎಲ್ರಿಗೂ ಅಲ್ಲ. ಐ ಹವ್ ಸೀನ್ ಮೆನಿ ಸ್ಟೂಡೆಂಟ್ಸ್ ಗೆಟಿಂಗ್ ಅಪ್ ಎಟ್ 4 o'clock, ಸ್ಲೀಪಿಂಗ್ ಟಿಲ್ 7 o'clock, ಅಗೇನ್ ವೇಸ್ಟಿಂಗ್ ದ ಹೋಲ್ ಡೇ ಬಿಕಾಸ್ ದೇ ಆರ್ ಸ್ಲೀಪಿ. Okay, that depends purely on your circadian rhythm. So ideal for subjects requiring critical thinking and memorization. So ಈಗ say that maths ನಲ್ಲಿ ಒಂದು ಪ್ರಾಬ್ಲಮ್ ಸಾಲ್ವಿಂಗ್ ಬರುತ್ತೆ, ಸೈನ್ಸ್ ನಲ್ಲಿ ಒಂದು ಪ್ರಾಬ್ಲಮ್ ಸಾಲ್ವಿಂಗ್ ಬರುತ್ತೆ, ಅಥವಾ ಸೋಷಿಯಲ್ ಸ್ಟಡೀಸ್ ನಲ್ಲಿ ಮೆಮರಿ ಒಳಗಡೆ ಇಟ್ಕೊಳ್ಳುವಂಥದ್ದು ಏನೋ ಇರುತ್ತೆ. ಇಂಥದ್ನೆಲ್ಲ ನೀವು ಬೆಳಗ್ಗೆ ಹೊತ್ತು ಓದ್ತೀರಾ, ನಿಮ್ಮ ಬಯಾಲಜಿಕಲ್ ಕ್ಲಾಕ್ ಬೆಳಗ್ಗೆ ಅಲರ್ಟ್ನೆಸ್ ಕೊಡುತ್ತೆ ಅಂತ ಹೇಳೋ ಮಕ್ಕಳಿಗೆ ಇದು ಬೆನಿಫಿಟ್ ಆಗುತ್ತೆ. ಸೊ ದೆನ್ ಡ್ರಾಬ್ಯಾಕ್ಸ್ ಏನು? ಇಲ್ಲಿ ಕೆಲವೊಂದಷ್ಟು ಜನ ಸ್ಟೂಡೆಂಟ್ಸ್ಗಳು ನನ್ನ ಜೊತೆ ಕನೆಕ್ಟ್ ಆಗ್ತಾರೆ. ಏನು ಡ್ರಾಬ್ಯಾಕ್ಸು? ಅರ್ಲಿ ಮಾರ್ನಿಂಗ್ ಎದ್ದ ತಕ್ಷಣ ಅದು ಸ್ಲೀಪ್ ಡ್ಯೂರೇಷನ್, ಕೆಲವರಿಗೆ ನೈಟ್ ನಿದ್ದೆ ಬಂದಿರಲ್ಲ, ಬೆಳಗ್ಗೆ ಎದ್ದು ಓದ್ತೀನಿ ಅಂತ ಹೇಳಿ ಮಲ್ಕೊಂಡಿರ್ತಾರೆ, ಏನೋ ಒಂದು ಕಾರಣದಿಂದ ನೈಟ್ ನಿದ್ದೆ ಬಂದಿರಲ್ಲ, ಬೆಳಗ್ಗೆ ಬೇಗ ಎದ್ದೇಳ್ತಾರೆ. ಸೊ ಅದು ಅವರ ಸ್ಲೀಪ್ ಪ್ಯಾಟರ್ನ್ ಅನ್ನ ಡಿಸ್ಟ್ರಾಕ್ಟ್ ಮಾಡುತ್ತೆ. ಓಕೆ, ಪಾಯಿಂಟ್ ನಂಬರ್ 1. ಪಾಯಿಂಟ್ ನಂಬರ್ 2, ಸಮ್ ಸ್ಟೂಡೆಂಟ್ಸ್ ಫೀಲ್ ಸ್ಲಗಿಶ್ ಅಥವಾ ಡಿಸ್ಟ್ರಾಕ್ಟೆಡ್ ಇನ್ ದ ಮಾರ್ನಿಂಗ್. ಅವ್ರಿಗೆ ಕರೆಕ್ಟಾಗಿ ನಿದ್ದೆ ಬರಲ್ಲ ಅಂತ ಹೇಳಿದಾಗ ಈವನ್ ಇಫ್ ದೇ ವೇಕಪ್ ಎಟ್ 5 o'clock 4 o'clock ಅವ್ರನ್ನ ಅದು ಡಿಸ್ಟ್ರಾಕ್ಷನ್ ತಗೊಂಡೋಗಿ ಕೊಡುತ್ತೆ. ಸೊ ಅಲರ್ಟ್ ಆಗಿರಕ್ಕಾಗಲ್ಲ. ಎಲ್ಲಾ ಮಕ್ಕಳಿಗೂ ಇದು ಸೂಟಬಲ್ ಅಲ್ಲ ಅಂತ ನಾನು ಇದೇ ಪಾಯಿಂಟ್ ಅಲ್ಲಿ ಹೇಳ್ತಾ ಇರೋದು. ನಾಟ್ ಐಡಿಯಲ್ ಫಾರ್ ಕ್ರಿಯೇಟಿವ್ ಟಾಸ್ಕ್ ಫಾರ್ ನೈಟ್ ಓರಿಯೆಂಟೆಡ್ ಲರ್ನರ್ಸ್. ಕ್ರಿಯೇಟಿವ್ ಟಾಸ್ಕ್ ಅಂತ ಹೇಳಿದ್ರೆ ಏನೋ ಪ್ರಾಜೆಕ್ಟ್ ವರ್ಕ್ ಮಾಡಬೇಕು ಅಂತ ಇರ್ತೀರಾ, ಪ್ರಾಜೆಕ್ಟ್ಸ್ ನ ಮಾಡೋದಾಗಿರಬಹುದು, ಎಕ್ಸ್ಪೆರಿಮೆಂಟಲ್ ಆಕ್ಟಿವಿಟೀಸ್ ನ ನೀವೇನಾದ್ರೂ ಒಂದು ಕಲಿಬೇಕು ಅಂತ ಇರುವಂತದ್ದಾಗಿರಬಹುದು, ಅದು ಮಾರ್ನಿಂಗ್ ಎದ್ದು ಮಾಡುವಂಥದ್ದಲ್ಲ. ಸೊ ಯಾರಿಗೆಲ್ಲ ನೈಟ್ ಲರ್ನರ್ಸ್ ಅಂತ ಹೇಳುವಂಥದ್ದು ಇಸ್ ನಾಟ್ ಅ ಮಿಸ್ಟೇಕ್ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಬಿಕಾಸ್ ಅದು ಒಬ್ಬೊಬ್ಬರ ಒಂದು ಓದಿರುವಂತಹ ಅಭ್ಯಾಸ, ಬೆಳೆದಿರುವಂತಹ ವಾತಾವರಣದ ಮೇಲೆ ಡಿಪೆಂಡ್ ಆಗಿರುತ್ತೆ ಹೊರತು ಯಾವುದೇ ಒಂದು ಮಗು ನೈಟ್ ಕುತ್ಕೊಂಡು ಓದಿ ಚೆನ್ನಾಗಿ ಮಾರ್ಕ್ಸ್ ತೆಗಿತಾ ಇದ್ದಾನೆ ಅಂತ ಹೇಳಿದ್ರೆ ಅಲ್ಲಿ ಏನೋ ಪ್ರಾಬ್ಲಮ್ ಇದೆ ಅಂತ ಹೇಳಿ ದಯವಿಟ್ಟು ಕನ್ಕ್ಲೂಡ್ ಮಾಡಬೇಡಿ. ನೆಕ್ಸ್ಟ್, ಬೆನಿಫಿಟ್ಸ್ ಆಫ್ ನೈಟ್ ಸ್ಟಡಿ. ರಾತ್ರಿ ಕುತ್ಕೋತಾರೆ ಅಂತ ಹೇಳಿದ್ರೆ ಕುತ್ಕೊಂಡು ಓದ್ಬೇಕು. ಅದ್ ಬಿಟ್ಬಿಟ್ಟು ಇನ್ಸ್ಟಾಗ್ರಾಮ್ ನಲ್ಲಿ ರೀಲ್ ನ ಸ್ಕ್ರೋಲ್ ಮಾಡ್ಕೊಂಡು ಕುತ್ಕೊಳ್ಳೋದ್ರ ಬಗ್ಗೆ ನಾನು ಮಾತಾಡ್ತಾ ಇಲ್ಲ. ಕರೆಕ್ಟ್ ಆಗಿ ಓದುವಂತಹ ಅಭ್ಯಾಸ ಇರೋ ಮಕ್ಕಳ ಬಗ್ಗೆ ನಾನು ಮಾತಾಡ್ತಾ ಇದ್ದೀನಿ. ಸೊ ನೈಟ್ ಟೈಮ್ ನಲ್ಲಿ ಏನು, ಒಂದು ವಾತಾವರಣ ತುಂಬಾ ಶಾಂತವಾಗಿರುತ್ತೆ. ನಿಮ್ಮನ್ನ ಪದೇ ಪದೇ ಅವಾಗ ನಿಮ್ಮ ಹೆಸರನ್ನ ಕರೀಲಿಕ್ಕಾಗ್ಲಿ ಅಥವಾ ಸೌಂಡ್ಗಳಾಗ್ಲಿ ಯಾವುದೇ ತರದ ಡಿಸ್ಟ್ರಾಕ್ಷನ್ಸ್ ಇರಲ್ಲ. ಬೆಳಗ್ಗೆ ಆ ತರ ಅಲ್ಲ, ಬೆಳಗ್ಗೆ ಎಲ್ರು ಕೂಡ ಆ ಒಂದು ದಿನವನ್ನ ಶುರು ಮಾಡುವಂತಹ ಜಂಜಾಟದಲ್ಲಿ ಇರ್ತಾರೆ. ಸೊ ನೈಟ್ ಟೈಮ್ ಒಂದು ಪೀಸ್ಫುಲ್ ಎನ್ವಿರಾನ್ಮೆಂಟ್ ಇರುತ್ತೆ. ಯಾರಿಗೆಲ್ಲ ತುಂಬಾ ಡಿಸ್ಟ್ರಾಕ್ಷನ್ಸ್ ಕಾಸ್ ಮಾಡಿದ್ರೆ ಒಂದು ಅಟೆನ್ಷನ್ ಹೊರಟೋಗುತ್ತೆ ಅಥವಾ ಒಂದು ಅಲರ್ಟ್ನೆಸ್ ಹೊರಟೋಗುತ್ತೆ, ನೀವೇನ್ ಮಾಡ್ಬೋದು, ನೈಟ್ ಟೈಮ್ ನ ಆಪ್ಟ್ ಮಾಡ್ಕೊಳ್ಬಹುದು, ಆಯ್ಕೆ ಮಾಡ್ಕೊಳ್ಬಹುದು. ಯಾಕಂದ್ರೆ ಬೆಳಗಿನ ಟೈಮ್ ನಲ್ಲಿ ಡಿಸ್ಟ್ರಾಕ್ಷನ್ಸ್, ಇವಾಗ ಯಾರಾದ್ರೂ ಒಬ್ರು ಬೇರೆ ಯಾರನ್ನೂ ಕರೆದ್ರೆ ನಿಮ್ನ ಕರೆದಂಗ್ ಆಗುತ್ತೆ, ಎದ್ದು ಹೋಗ್ತೀರಾ, ಏನು ಕರೆದ್ರ ಅಂತ ಹೇಳಿ ಕೇಳ್ತೀರಾ. ಅಂತ ಮಕ್ಳಿದ್ದೀರಾ ಅಂತ ಹೇಳಿದ್ರೆ ನೈಟ್ ಟೈಮ್ ಕುತ್ಕೊಳ್ಳಿ. ಬಟ್ ನೀವು ನಿಮ್ಮ ಮಂಕಿ ಮೈಂಡ್ ಅನ್ನ ಕಂಟ್ರೋಲ್ ನಲ್ಲಿ ಇಟ್ಕೊಳ್ಳುವಂತಹ ಒಂದು ಅಭ್ಯಾಸ ನಿಮಗಿರ್ಬೇಕು. ಬಿಕಾಸ್ ನೀವು ಕ್ಲಾಸ್ 10th ನಲ್ಲಿ ಇದ್ದೀರಾ. ಓಕೆ, ನೆಕ್ಸ್ಟ್, ಇನ್ಕ್ರೀಸ್ಡ್ ಕ್ರಿಯೇಟಿವಿಟಿ ಅಂಡ್ ಡೀಪ್ ಫೋಕಸ್ ಫಾರ್ ಮೆನಿ ಲರ್ನರ್ಸ್. ತುಂಬಾ ಜನ ಓದುವಂತಹ ಅಥವಾ ತುಂಬಾ ಆನೆಸ್ಟ್ ಆಗಿ ಓದುವಂತಹ ವಿದ್ಯಾರ್ಥಿಗಳಿಗೆ ಡೀಪ್ ಫೋಕಸ್ ಮಾಡಕ್ಕೂ ಕೂಡ ಆಗುತ್ತೆ, ಬಿಕಾಸ್ ಡಿಸ್ಟ್ರಾಕ್ಷನ್ ತುಂಬಾ ಕಡಿಮೆ ಇರುತ್ತೆ. ಅದೇ ತರ ನೈಟ್ ಸೆಷನ್ಸ್ ಹೆಲ್ಪ್ ರಿವಿಷನ್ ಅಂಡ್ ರಿಫ್ಲೆಕ್ಷನ್ ಬಿಫೋರ್ ಸ್ಲೀಪ್. ಸೊ ನೈಟ್ ನಲ್ಲಿ ಕ್ರಿಟಿಕಲ್ ಥಿಂಕಿಂಗ್ ಆಗಿರಬಹುದು, ಪ್ರಾಬ್ಲಮ್ ಸಾಲ್ವಿಂಗ್ ಅಂತ ಟಾಪಿಕ್ ನ ತಗೋಬೇಡಿ. ಯೂಶುವಲ್ ಆಗಿ ನೀವು ಸ್ವಲ್ಪ ರಿವೈಸ್ ಮಾಡ್ಲಿಕ್ಕೆ ಅಥವಾ ನಿಮ್ಮ ಮೆಮರೀಸ್ ನಲ್ಲಿ ಅದನ್ನ ಓದಿರುವಂತಹದನ್ನ ರಿಫ್ಲೆಕ್ಟ್ ಮಾಡ್ಕೊಳ್ಳುವಂತಹ ಸಬ್ಜೆಕ್ಟ್ಗಳಿದ್ರೆ ಅದನ್ನ ಆಪ್ಟ್ ಮಾಡಿ. ಲೈಕ್ ಫಾರ್ ಎಕ್ಸಾಂಪಲ್ ಲ್ಯಾಂಗ್ವೇಜ್ ಆಗಿರಬಹುದು. ಸೊ ಲ್ಯಾಂಗ್ವೇಜಸ್ ಬೇಸಿಕಲಿ ಡಸಂಟ್ ನೀಡ್ ಮಚ್ ಅಟೆನ್ಷನ್. ಇಟ್ ಕ್ಯಾನ್ ಮಚ್ ಅಟೆನ್ಷನ್ ಅಂತ ಹೇಳೋದಕ್ಕಿಂತನೂ ಆದ್ರೆ ಒಂದು ಸತ್ವವನ್ನ ಅರ್ಥ ಮಾಡ್ಕೊಳ್ಳಕ್ಕೆ, ಆ ಒಂದು ಭಾಷೆಯ ಆ ಒಂದು ಅಂದವನ್ನ ಅರ್ಥ ಮಾಡ್ಕೊಳ್ಳಕ್ಕೆ ನಿಮಗೆ ನೈಟ್ ಟೈಮ್ ನಲ್ಲಿ ಕುತ್ಕೊಂಡು ಓದಿದ್ರು ಕೂಡ ಕತೆ ಪುಸ್ತಕ ಓದ್ದಂಗೆ ಆಗುತ್ತೆ. ತುಂಬಾ ಲವಲವಿಕೆಯಿಂದ ನೀವು ಆ ಒಂದು ಲ್ಯಾಂಗ್ವೇಜ್ ಬುಕ್ಸ್ ನ ಓದಬಹುದು, ತುಂಬಾ ನೀಟಾಗಿ ಅದನ್ನ ಓದ್ಬೋದು, ತುಂಬಾ ಎಂಜಾಯ್ ಮಾಡ್ಕೊಂಡು ಓದ್ಬೋದು. ಬಿಕಾಸ್ ಸ್ಟೋರಿ ಬುಕ್ಸ್ ನೆಲ್ಲ ನಾವು ಯಾವ ಟೈಮ್ ನಲ್ಲಿ ಓದ್ತೀವಿ, ನೈಟ್ ಟೈಮ್ ನಲ್ಲಿ ಅಲ್ವಾ. ಸೊ ಹಾಗೆ ಮೆಮರಿ ಕನ್ಸಾಲಿಡೇಷನ್ಗೆ ಇದು ಹೆಲ್ಪ್ ಮಾಡುತ್ತೆ ಅಂತ ಹೇಳುವಂತ ಒಂದು ಪಾಯಿಂಟ್ ಅನ್ನ ನೆನ್ಪಿಟ್ಕೋತೀರಾ. ಸೊ ಇವಾಗ ಡ್ರಾಬ್ಯಾಕ್ಸ್ ಏನು ಅಂತ ಹೇಳಿದ್ರೆ, ಈವನ್ ನೈಟ್ ಟೈಮ್ ನಲ್ಲಿ ನಿಮ್ದು ಓದಿ ಮುಗಿಯಲ್ಲ ಅಂತ ಹೇಳಿದ್ರೆ ನೀವು ಎಕ್ಸ್ಟೆಂಡ್ ಮಾಡಿದಾಗ ನಿಮ್ಮ ಸ್ಲೀಪ್ ಸ್ಕೆಡ್ಯೂಲ್ ಅನ್ನ ಅದು ಏನಾದ್ರೂ ಮುಂದೆ ಹಾಕುತ್ತೆ ಅಂತ ಹೇಳಿದ್ರೆ ನಿಮ್ಗೆ ಅವಾಗ ಅಲ್ಲಿ ಸ್ವಲ್ಪ ಅಯ್ಯೋ ಸ್ಲೀಪ್ ಸೈಕಲ್ ಮುಂದೆ ಹೋಯ್ತು, ಸ್ವಲ್ಪ ಬೇಜಾರಾಗ್ತಾ ಇದೆ, ಸ್ವಲ್ಪ ಸ್ಲೀಪ್ ಸೈಕಲ್ ಮುಂದೆ ಹೋಯ್ತು ಅಂತ ಹೇಳಿದ್ರೆ ನೀವು 12 ಗಂಟೆಗೆ ಮಲ್ಕೋಬೇಕು ಅಂತ ಹೇಳ್ತೀರಾ, 12:30 1 ಗಂಟೆ 1:30 ಆಗುತ್ತೆ. ಅಗೇನ್ ಯುವರ್ ಎಂಟೈರ್ ರುಟೀನ್ ಅದು ಮುಂದಿನ ದಿನಕ್ಕೂ ಕೂಡ ಅದು ಅಫೆಕ್ಟ್ ಮಾಡುತ್ತೆ. ಅಲ್ಲಿ ನೀವು ಸ್ವಲ್ಪ ಜಾಗರೂಕರಾಗಿರ್ಬೇಕು. ರೆಡ್ಯೂಸ್ಡ್ ರಿಟೆನ್ಷನ್ ಆಫ್ ಸ್ಟಡಿಯಿಂಗ್ ವೈಲ್ ಟಯರ್ಡ್. ನೀವು ಇವಾಗ ಒಂದಿನ ಫುಲ್ ಕೆಲಸ ಮಾಡಿ ನೈಟ್ ಕುತ್ಕೋತೀರಾ ಅಂತ ಹೇಳಿದ್ರೆ, ಇಫ್ ಯು ಆರ್ ಮೆಂಟಲಿ ಟಯರ್ಡ್ ದೆನ್ ಇಟ್ ಇಸ್ ನಾಟ್ ಸೂಟಬಲ್ ಟೈಮಿಂಗ್ ಫಾರ್ ಯು. ನೀವು ಮೆಂಟಲಿ ಟಯರ್ಡ್ ಅಲ್ಲ ಅಂತ ಹೇಳಿದ್ರೆ ನೈಟ್ ಟೈಮ್ ನ ನೀವು ಆಯ್ಕೆ ಮಾಡ್ಕೊಳ್ಳುವಂಥದ್ದು ಸೂಕ್ತ. ಆರ್ಟಿಫಿಷಿಯಲ್ ಲೈಟ್ನಿಂಗ್ ಮೇ ಎಫೆಕ್ಟ್ ಐ ಹೆಲ್ತ್
ಮೆಲಟೋನಿನ್ ಲೆವೆಲ್ಸ್. ಸೊ ನೀವು ಲ್ಯಾಂಪ್ ಕೆಳಗಡೆ ಕುತ್ಕೋತೀರಾ, ಟ್ಯೂಬ್ಲೈಟ್ ಕೆಳಗಡೆ ಕುತ್ಕೋತೀರಾ ಅಂತ ಹೇಳಿದ್ರೆ ಆ ಒಂದು ಲೈಟ್ ನಿಮ್ಮ ಹೆಲ್ತ್ ನ ಅಫೆಕ್ಟ್ ಮಾಡುವಂತಹ ಕಂಡೀಷನ್ಸ್ ಕೂಡ ಇರುತ್ತೆ. ಬಟ್ ಇದು ಎಲ್ರಿಗೂ ಕೂಡ ಅಪ್ಲಿಕೇಬಲ್ ಅಲ್ಲ. ಯಾವ ಮಕ್ಕಳು ನೈಟ್ ಟೈಮ್ ನ ಆಯ್ಕೆ ಮಾಡ್ಕೋಬೇಕು ಅಂತ ಹೇಳುವಂಥದ್ದು ನಿಮ್ಮ ಕಂಪ್ಲೀಟ್ ಆಗಿ ಡಿಪೆಂಡ್ಸ್ ಅಪಾನ್ ಯೋರ್ ಬಯೋಲಜಿಕಲ್ ಕ್ಲಾಕ್. ಸೊ ನೀವು ನಿಮ್ಮ ಟೈಮ್ ನ ಆಯ್ಕೆ ಮಾಡ್ಕೋಬೇಕಾದ್ರೆ ಅದು ನಿಮ್ಮ ಡಿಸಿಷನ್ ಆಗಿರ್ಲಿ, ನಿಮ್ಮದೇ ಆದಂತಹ ಸ್ವಂತ ಡಿಸಿಷನ್ ಆಗಿರ್ಲಿ. ಬೇರೆ ಯಾರೋ ಒಬ್ರು ಬೆಳಗ್ಗೆ ಎದ್ದು ಕೂತು 95% ತೆಗಿತಾ ಇದ್ದಾರೆ ಅಂತ ಹೇಳೋ ಮಾತ್ರಕ್ಕೆ ನೀವು ಕೂಡ ಅದನ್ನೇ ಫಾಲೋ ಮಾಡಿ ಬೆಳಗ್ಗೆ ಎದ್ದು ಪಾಪ 5 ಗಂಟೆಯಿಂದ 7 ಗಂಟೆವರೆಗೆ ಕೂತು 90 ಬದಲು 70% ತೆಗೆದಾಗ ಅಲ್ಲಿ ರಿಸಲ್ಟ್ ಮ್ಯಾಚ್ ಆಗಲ್ಲ. ಸೊ ನಿಮ್ಮ ಬಗ್ಗೆ ನಿಮಗೆ ಅರಿವಿರ್ಲಿ. ಓಕೆ, ನೀವು ಯಾವ ಟೈಮ್ ನಲ್ಲಿ ನಿಮ್ಮ ಬಾಡಿ ಅಲರ್ಟ್ ಆಗಿರುತ್ತೆ ಅಂತ ಹೇಳಿದ್ರು ಅರಿವಿರ್ಲಿ, ಮತ್ತೆ ಅಡ್ಯಾಪ್ಟಬಿಲಿಟಿ ಇರ್ಲಿ. ಬಿಕಾಸ್ ಎಲ್ಲಾ ದಿನಗಳು ಕೂಡ ಒಂದೇ ತರ ಇರಲ್ಲ. ಕೆಲವೊಂದು ದಿನಗಳಲ್ಲಿ ನೀವು ತುಂಬಾ ದಣದಿರ್ತೀರಾ, ನಿಮ್ಗೆ ಒಂದು ಕ್ಷಮೆ ಇರಲ್ಲ ಓದಕ್ಕೆ, ನಿಮಗೆ ನಿಜವಾಗ್ಲೂ ರೆಸ್ಟ್ ಬೇಕು ಅಂತ ಹೇಳಿದಾಗ್ಲೂ ಇಲ್ಲ ಮೇಡಮ್ ಹೇಳಿದಾರೆ ನೈಟ್ ಟೈಮ್ ನಲ್ಲೇ ಓದೋದು, ನಾನು ನೈಟೇ ಓದ್ತೀನಿ ಅಂತ ಹೇಳಿ ಒಂಥರ ಅಲರ್ಟ್ನೆಸ್ ಬಾಡಿಗೆ ಬೇಕಾದಾಗ ನೀವು ಅದನ್ನ ಕೊಡದೇ ಇದ್ರೆ, ರೆಸ್ಟ್ ಬಾಡಿಗೆ ಬೇಕಾದಾಗ ಅದನ್ನ ಕೊಡದೇ ಇದ್ರೆ ನಿಮಗೆ ನೀವು ಎಕ್ಸ್ಪೆಕ್ಟ್ ಮಾಡಿರುವಂತಹ ರಿಸಲ್ಟ್ ಬರುವಂತಹ ಚಾನ್ಸಸ್ ತುಂಬಾ ಕಡಿಮೆ ಇರುತ್ತೆ. ಸೊ ಹಾಗಾದ್ರೆ ಈ ವಿಡಿಯೋ ನಿಮಗೆ ಹೆಲ್ಪ್ ಆಗಿರುತ್ತೆ ಅಂತ ಹೇಳಿ ಅನ್ಕೊಳ್ತೀನಿ. ನಿಮ್ಮ ಸ್ಟಡಿ ಟೈಮ್ ಟೇಬಲ್ ನಲ್ಲಿ ನೀವು ಆಯ್ಕೆ ಮಾಡ್ಕೊಂಡಿದ್ರೆ ಮಿಸ್ ವಿ ಹ್ಯಾವ್ ಸೆಲೆಕ್ಟೆಡ್ ಮಾರ್ನಿಂಗ್ ಅಥವಾ ನೈಟ್ ಅಂತ ಹೇಳೋದನ್ನ ನೀವು ಕಮೆಂಟ್ ಬಾಕ್ಸ್ ನಲ್ಲಿ ನನಗೆ ತಪ್ಪದೇ ತಿಳಿಸಿ. ಮುಂದಿನ ವಿಡಿಯೋದಲ್ಲಿ ಖಂಡಿತವಾಗ್ಲೂ ನಾನು ಭೇಟಿ ಆಗ್ತೀನಿ. ಅಲ್ಲಿವರೆಗೂ ಕೂಡ ಟೇಕ್ ಕೇರ್, ಬೈ ಬೈ, ಸೈನಿಂಗ್ ಆಫ್ ಫ್ರಮ್ ಬ್ಯಾಂಗ್ಳೂರ್ ಸ್ಟುಡಿಯೋ.